ರಾಯಚೂರು ನಗರದ ರಸ್ತೆಗಳು ತೀರಾ ಹತ್ತಿಯಾಗಿವೆ. ಇದು ಕಣ್ಣಿಗೆ ಕಾಣುತ್ತಿದ್ದು ಹಂತ ಹಂತವಾಗಿ ವಿಸ್ತರಣೆ ಕೆಲಸ ನಡೆಸುವುದಾಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪತ್ರ ತಿಳಿಸಿದರು. ಅವರಿಂದು ವಾಹಿನಿ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿ, ರಸ್ತೆಯ ಮೇಲೆ ಧೂಳು ಸಹ ವಿಪರೀತವಿದ್ದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದು ಗಮನಕ್ಕೆ ಬಂದಿದೆ. ಕಸ ವಿಲೇವಾರಿ ಸಹ ಸರಿಯಾಗಿ ಆಗುತ್ತಿಲ್ಲ. ಇದರ ಬಗ್ಗೆ ತ್ವರಿತವಾಗಿ ಕ್ರಮ ಜರುಗಿಸುತ್ತೇನೆ ಎಂದರು. ಕುಡಿಯುವ ನೀರಿನ ಸಮಸ್ಯೆ ಸಹ ಬಹಳಷ್ಟಿದೆ. ಪರಿಶುದ್ಧ ನೀರು ಪೂರೈಕೆಯಾಗುತ್ತಿಲ್ಲ. ಅದರ ಕುರಿತು ಸರಿಪಡಿಸಲು ಚಿಂತನೆ ನಡೆದಿದೆ ಎಂದರು. ಮಹಾನಗರ ಪಾಲಿಕೆ ಜನಸ್ನೇಹಿಯಾಗಬೇಕು, ಜನರಿಗೆ ಸ್ಪಂದನೆ ಸಿಗಬೇಕು. ಅದಕ್ಕಾಗಿ ಮಧ್ಯವರ್ತಿಗಳನ್ನು ದೂರವಿಟ್ಟು ನಾಮಫಲಕ ಅಳವಡಿಸಿ ಪಾರದರ್ಶಕ ಆಡಳಿತ ಕೊಡುವುದಾಗಿ ನುಡಿದರು. ಇದರ ನಿವಾರಣೆಗೆ ಹಂತ ಹಂತವಾಗಿ ಕ್ರಮ ಜರುಗಿಸುವುದಾಗಿ ನುಡಿದರು. ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಹಿಂದೆ ಇಲ್ಲಿ ಆಳಿದ ರಾಜರು, ಸಂಸ್ಥಾನರು ಅಭಿವೃದ್ಧಿಪಡಿಸಿದ ಇತಿಹಾಸವಿದೆ. ಆಗತ ವೈಭವ ಆಡಳಿತದಲ್ಲಿ ಅಭಿವೃದ್ಧಿಯಲ್ಲಿ ತರುವುದಾಗಿ ಆಶಾಭಾವನೆ ವ್ಯಕ್ತಪಡಿಸಿದರು. ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮೊಹಪತ್ರ ಅವರು ವಾಹಿನಿಯೊಂದಿಗೆ ಮಾತನಾಡುತ್ತಾ, ರಾಯಚೂರು ಯಾವ ಮಟ್ಟದಲ್ಲಿ ಮತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಎಂಬ ನೀಲನಕ್ಷೆಯೊಂದಿಗೆ ತಮ್ಮ ಕನಸುಗಳನ್ನು ಗರಿಗರಿಯಾಗಿ ಬಿಚ್ಚಿಟ್ಟರು. ಅವರಿಗೆ ರಾಯಚೂರಲ್ಲಿ ಕಂಡುಬಂದಿದ್ದು ಪ್ರಮುಖವಾಗಿ ಧೂಳು ಮತ್ತು ಪರಿಸರ ಮಾಲಿನ್ಯ. ಇಲ್ಲಿ ವಿಪರೀತವಾದ ಧೂಳಿದೆ, ಸರಿಯಾಗಿ ಕಸ ವಿಲೇವಾರಿ ಆಗುತ್ತಿಲ್ಲ, ರಸ್ತೆಗಳು ಇಕ್ಕಟ್ಟಾಗಿವೆ. ಇದನ್ನೆಲ್ಲ ಗಮನಿಸಿದ ಅವರು ಇಂದು ವಾಹಿನಿಗೆ ವಿಶೇಷವಾಗಿ ಮಾತನಾಡಿ, ತಕ್ಷಣವೇ ವಿಶೇಷವಾದ ಒಂದು ಅಧಿಕಾರಿಗಳ ತಂಡ ರಚನೆ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಮೊದಲಿಗೆ ಪರಿಸರದ ಬಗ್ಗೆ ಒತ್ತು ಕೊಡುತ್ತೇನೆ. ನೀರು ಪರಿಶುದ್ಧವಾಗಿ ಪೂರೈಕೆಯಾಗುವಂತೆ ಕ್ರಮ ಕೈಗೊಳ್ಳುತ್ತೇನೆ. ಬ್ರೋಕರ್ಗಳನ್ನು ಮಹಾನಗರ ಪಾಲಿಕೆಯಿಂದ ದೂರ ಇಡುತ್ತೇನೆ. ನೇರವಾಗಿ ಜನರು ತಮ್ಮ ಬಳಿಗೆ ಬಂದು ತಮ್ಮ ನೋವು, ಸಮಸ್ಯೆ ಮತ್ತು ಬೇಕಾಗಿರುವ ಕೆಲಸದ ಬಗ್ಗೆ ಮಾಹಿತಿ ಕೊಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅವರು ವಿವಿಧ ತಂಡಗಳ ಜೊತೆಗೆ ಮೊಬೈಲ್ ತಂಡಗಳನ್ನು ರಚನೆ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ತಮ್ಮ ಗಮನಕ್ಕೆ ತರುವಂತೆ ಅವರ ಈ ಕಾರ್ಯ ಇದೇ ರೀತಿ ಮುಂದುವರಿಯಲಿ. ಮುಂದೆ ಬರುವವರು ಇದೇ ಕಾರ್ಯನಿರ್ವಹಿಸಲಿ. ಯಾವುದೇ ರಾಜಕೀಯ ಒತ್ತಡಕ್ಕೆ, ಇತರೆ ಒತ್ತಡಕ್ಕೆ ಒಳಗಾಗದೆ ರಾಯಚೂರನ್ನು ಸುಂದರ ಸ್ವಚ್ಛ ನಗರವನ್ನಾಗಿ ಮಾಡಲು